ನೋಡಿ ಎಣ್ಣೆ ಹೇಗೆ ಬಿಟ್ಟಿದೆ ಅಂತ ಹೇಳಿ. ಹಾಗೆ ಕೊತ್ತಂಬರಿ ಸೊಪ್ಪು ಈಗಲೇ ಹಾಕ್ಬಿಡೋಣ. ಇನ್ನೊಂದು 5 ನಿಮಿಷ ಚೆನ್ನಾಗಿ ಕುದಿಬೇಕಿದು. ನಮಸ್ತೆ, TRP ಇಂಡಿಯನ್ ಕಿಚನ್ಗೆ ಸ್ವಾಗತ. ಇವತ್ತು ನಾವು ಮಾಡ್ತಾ ಇರೋ ಅಂಥ ರೆಸಿಪಿ ಏನಂದರೆ ಇದು ಹೇಳ್ತೀನಿ. ಬಾಣಲೆ ಬಿಸಿಯಾಗಿದೆ, ಅಮ್ಮ ಎಣ್ಣೆ ಹಾಕ್ತಾ ಇದ್ದಾರೆ. ನೋಡಿ, ಚಿಕನ್ ಲಿವರ್ ಗ್ರೇವಿ ಮಾಡ್ತಿದ್ದಾರೆ. ತುಂಬ ಸಿಂಪಲಾಗಿ, ಜಾಸ್ತಿ ಏನು ಮಸಾಲೆ ಎಲ್ಲ ಏನಿಲ್ಲ, ತುಂಬ ಚೆನ್ನಾಗಿರುತ್ತೆ. ಈರುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಇಷ್ಟೇ ಕಟ್ ಮಾಡಿರೋದು. ಟೊಮೆಟೊ ಎಲ್ಲ ಏನು ಬೇಡ, ಓಕೆನಾ? ಇಷ್ಟು ಎತ್ತಿಟ್ಕೊಂಡಿದ್ದಾರೆ ನೋಡಿ. ಇದು ಚಿಕನ್ ಲಿವರು, ಹಾಗೆ ಹಾರ್ಟ್ ಬರುತ್ತಲ್ಲ ಅದು ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಇದು 1.5 ಕಿಲೋ ಇದೆ. ಹಾಗೆ ಎಣ್ಣೆ ಹಾಕಾಯಿತು, ಎಣ್ಣೆ ಬಿಸಿ ಆಗ್ತಿದೆ. 2 ಏಲಕ್ಕಿ, ಹಾಗೆ ಲವಂಗ, ಹಾಗೆ ಒಂದು ಸ್ವಲ್ಪ ಚಕ್ಕೆ ಹಾಕ್ತಿದ್ದಾರೆ. ತುಂಬ ಬೇಗ ಆಗೋಗುತ್ತೆ. ಚಪಾತಿ, ದೋಸೆಗೆ, ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಆ್ಯಕ್ಚುಲಿ ತಾನ್ಯಾಗೆ ನನ್ನ ಮಗಳಿಗೆ ತುಂಬ ಇಷ್ಟ ಇದು ಚಿಕನ್ ಹಾರ್ಟ್. ಹಾಗಾಗಿ ಪೂರ್ತಿ ಒಂದೇ ಸತಿ ಗ್ರೇವಿ ಮಾಡಿಬಿಡ್ತೀವಿ. ಹಾಗೆ ಒಂದು ಸ್ವಲ್ಪ ಅಮ್ಮ ಇವಾಗ ಇದು ಹಾಕ್ತಿದ್ದಾರೆ, ಸೋಂಪು ಹಾಕಿದ್ರು. ಒಂದು ಸ್ವಲ್ಪ ಜಾಸ್ತಿ ಹಾಕ್ಬಿಡಿ, ಸ್ವಲ್ಪ ಅಷ್ಟೇ, ಓಕೆನಾ? ಈಗ ದೊಡ್ಡ ಸೈಜ್ ಈರುಳ್ಳಿ, 3 ಈರುಳ್ಳಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದಾರೆ. ಹಾಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ, ಆಮೇಲೆ ಒಂದು ಸ್ವಲ್ಪ ಖಾರದ ಪುಡಿನೂ ಹಾಕ್ತೀವಿ. ಮೆಣಸಿನ್ಕಾಯಿ ಸ್ವಲ್ಪ ಹಾಕ್ಕೊಳ್ಳಿ. ಈರುಳ್ಳಿ ಚಿಕ್ಕದಾಗೆ ಕಟ್ ಮಾಡಿ ಎತ್ತಿಟ್ಕೊಂಡಿರೋ ಅಂಥ ಈರುಳ್ಳಿ. ಈರುಳ್ಳಿ ಫ್ರೈ ಮಾಡ್ತಾ ಇದ್ದಾರೆ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು, ಓಕೆನಾ? ಈರುಳ್ಳಿ ಫ್ರೈ ಆಗ್ತಿರುವಾಗ ಘಮ ಘಮ ಅಂತಿದೆ ಈರುಳ್ಳಿ ಸ್ಮೆಲ್ ಎಣ್ಣೆನಲ್ಲಿ ಫ್ರೈ ಆಗುವಾಗ. ಹಾಗೆ ನಮ್ಮ ಚಾನಲಲ್ಲಿ ನಾನು ಆ್ಯಕ್ಚುಲಿ ಕ್ಲೌಡ್ ಕಿಚನ್ ಶುರು ಮಾಡಿ ಆಗಿದೆ. ಝೊಮೊಟೊದಲ್ಲಿ ನಾನು ಆಲ್ರೆಡಿ ಅಪ್ಲೈ. ಹಾಗೆ ಈಗ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದಾರೆ ನೋಡಿ. 1 kg. ಹಾಂ, ಒಂದು ಸ್ವಲ್ಪ ಹಾಕಿದ್ದಾರೆ. ಈರುಳ್ಳಿ ಜೊತೆ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದಾರೆ ಅಮ್ಮ. ಹಾಗೆ ಚೆನ್ನಾಗೆ ತೊಳೆದು ಎತ್ತಿಟ್ಕೊಂಡಿರೋಂಥ ಲಿವರ್, ಚಿಕನ್ ಲಿವರ್ನ ಹಾಕ್ತಿದ್ದಾರೆ. ಎಲ್ಲ ಹಾಕ್ಕೊಂಡಾಯಿತು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಡೋಣ. ಬೇಗ ಬೆಂದೋಗುತ್ತೆ, ಜಾಸ್ತಿ ಟೈಮು ತಗೊಳೋದಿಲ್ಲ, ಓಕೆನಾ? ಈ ರೀತಿ ನೀವು ಮಾಡೋದ್ರಿಂದ ಸ್ಮೆಲ್ ಇರೋದಿಲ್ಲ, ಓಕೆನಾ? ಈರುಳ್ಳಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಜೊತೆ ಚೆನ್ನಾಗೆ ಫ್ರೈ ಮಾಡ್ಕೋಬೇಕು ಲಿವರ್ನ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದಾರೆ. ಹಾಗೆ ಝೊಮೊಟೊದಲ್ಲಿ ನಮ್ಮ ಕಿಚನ್ ಲೈವ್ ಇರುತ್ತೆ, ಓಕೆನಾ? ಇಲ್ಲೇ ನಿಯರೆಸ್ಟ್ ಯಾರಾದರೂ ಇದ್ದರೆ ನೀವು ಆರಾಮ್ಸೆ ಝೊಮೊಟೊದಲ್ಲಿ ಬುಕ್ ಮಾಡ್ಕೋಬೋದು ಫುಡ್ಡನ್ನ. ಸೊ ಸೇಮು ನಮ್ಮ ಚಾನಲ್ದು ಏನು ಹೆಸ್ರು ಇದೆಯಲ್ಲ ಅದೇ ಝೊಮೊಟೊದಲ್ಲಿದೆ, TRP ಇಂಡಿಯನ್ ಕಿಚನ್ ಅಂತ ಹೇಳಿಬಿಟ್ಟು, ಓಕೆನಾ? ಸೊ ನೋಡಿ, ಲೈವ್ ಇರುವಾಗ ಕಿಚನ್ನು ಬೆಳಿಗ್ಗೆ ಹೊತ್ತು ಬ್ರೇಕ್ಫಾಸ್ಟು, ಹಾಗೆ ಮಧ್ಯಾಹ್ನ ಲಂಚು ಸಿಗುತ್ತೆ. ಹಾಗೆ ನೈಟ್ ಟಿಲ್ 10:30 ತನಕ, 10 o'clock ತನಕ ಓಪನ್ ಇರುತ್ತೆ. ನೀವು ಬುಕ್ ಮಾಡ್ಕೋಬೋದು ಫುಡ್ನ. ಒಂದು ಸ್ವಲ್ಪ ಅರಿಶಿನ ಹಾಕಿದ್ದಾರೆ, ಅರಿಶಿನದ ಪುಡಿನ. ಹಾಗೆ ಸ್ವಲ್ಪ ಗರಂ ಮಸಾಲೆ ಹಾಕ್ತಿದ್ದಾರೆ. ಈಗ ಧನಿಯಾ ಪುಡಿ ಹಾಕ್ತಿದ್ದಾರೆ. 1-2 ಸ್ಪೂನ್ ಹಾಕಿದ್ರು.
1.5 ಸ್ಪೂನ್, ಹಾಂ 1.5 ಸ್ಪೂನು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಚೆನ್ನಾಗೆ ಮಿಕ್ಸ್ ಮಾಡಿದ್ರು ಅಮ್ಮ. ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಬೇಕು, ಓಕೆನಾ? ಹಾಯ್ ಆಂಡ್ರಿಯಾ, ಹಾಯ್. ಹಾಗೆ ಅಮ್ಮ ಖಾರದ ಪುಡಿ ಹಾಕ್ತಿದ್ದಾರೆ ಈಗ. ಹಾಗೆ ಚಿಕನ್ ಮಸಾಲೆ ಹಾಕ್ತಿದ್ದಾರೆ ಸ್ವಲ್ಪ. ಚಿಕನ್ ಮಸಾಲ ಹಾಕಿದ್ರೆ ಟೊಮೆಟೊ ಹಾಕ್ತಿಲ್ಲ ಆಯಿತಾ. ಟೊಮೆಟೊ ಹಾಕ್ದಿರ ಮಾಡ್ತಿರೋದು ತುಂಬ ಚೆನ್ನಾಗಿರುತ್ತೆ. ಸೊ ಟೊಮೆಟೊ ಬೇಕನ್ನೋರು ಹಾಕ್ಬೋದು, ಮತ್ತು ಈ ರೀತಿಯೂ ಮಾಡಿ ಒಂದ್ಸತಿ ಟೇಸ್ಟ್ ಮಾಡಿ ಡಿಫ್ರೆಂಟಾಗಿ. ಎಲ್ಲ ಮಸಾಲೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಡೋಣ. ಈಗ ಸ್ವಲ್ಪ ನೀರು ಹಾಕ್ತಿದ್ದಾರೆ, ಜಾಸ್ತಿ ನೀರಾಗಿ ಮಾಡ್ಕೊತಿಲ್ಲ, ಸ್ವಲ್ಪ ನೀರು ಹಾಕಿದ್ದಷ್ಟೇ ಬೇಯೋದಕ್ಕೆ. ಲಿವರ್ ಬೇಯಬೇಕಲ್ಲ, ಸ್ವಲ್ಪ ಸುಕ್ಕ ಥರ ಮಾಡ್ತಿದ್ದಾರೆ ಅಮ್ಮ, ಚೆನ್ನಾಗಿರುತ್ತೆ. ಈಗ ಮುಚ್ಚಳ ಮುಚ್ಚಿ ಇಟ್ಬಿಡೋಣ. ಒಂದು 10 ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲಿ ಚೆನ್ನಾಗಿ ಬೇಯಲಿ. 10 ನಿಮಿಷ ಆಯಿತು, ಮೀಡಿಯಮ್ ಫ್ಲೇಮ್ನಲ್ಲಿತ್ತು. ಆದರೆ ಹಾಗೆ ಬಿಟ್ಬಿಡಬೇಡಿ, ಹಾಗಾಗಿ ಒಂದು ಸ್ವಲ್ಪ ಓಪನ್ ಮಾಡಿ ಮಿಕ್ಸ್ ಮಾಡ್ತಾ ಇರಿ ಒಂದು 2 ಸತಿ, ಓಕೆನಾ? ಈಗ ನೋಡಿ ಓಪನ್ ಮಾಡಿದ್ದೀವಿ. ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ತಾ ಇದ್ದಾರೆ ನೋಡಿ, ಎಣ್ಣೆ ಹೇಗೆ ಬಿಟ್ಟಿದೆ ಅಂತ ಹೇಳಿ. ಹಾಗೆ ಕೊತ್ತಂಬರಿ ಸೊಪ್ಪು ಈಗಲೇ ಹಾಕ್ಬಿಡೋಣ. ಇನ್ನೊಂದು 5 ನಿಮಿಷ ಚೆನ್ನಾಗಿ ಕುದಿಬೇಕಿದು. ಹಾಗೆ ಲಾಸ್ಟಿಗೆ ಇನ್ನೇನೊಂದು 5 ನಿಮಿಷ ಇದೆ ಅನ್ನುವಾಗ ಒಂದು ಸ್ವಲ್ಪ ಮೆಣಸು ಪೌಡರ್, ಸ್ವಲ್ಪ ಮೆಣಸದು ಪೌಡ್ರ್ ಇದೆಯಲ್ಲ ಅದನ್ನು ಹಾಕ್ತಿದ್ದಾರೆ. ಕಾಳು ಮೆಣಸದು ಪೌಡರು, ಸ್ವಲ್ಪ ಪೆಪ್ಪರ್ ಪೌಡರು. ಹೇಗೆ ಕುದೀತಿದೆ ನೋಡಿ. ಹಾಗೆ ಕೊತ್ತಂಬರಿ ಸೊಪ್ಪು, ಹಾಕಾಯಿತು. ಇನ್ನೊಂದು 5 ನಿಮಿಷ ತಿರ್ಗಾ ಒಂದು ಮೀಡಿಯಮ್ ಫ್ಲೇಮ್ನಲ್ಲಿ ಇರಲಿ. ಪ್ಲೇಟ್ ಮುಚ್ಚಿಟ್ಬಿಡ್ತಾರೆ. ನೋಡ್ಬೋದು ಅಮ್ಮ ಸ್ಟವ್ ಆಫ್ ಮಾಡಾಯಿತು. 5 ನಿಮಿಷ ಆಯಿತು, ಚೆನ್ನಾಗಿ ಗ್ರೇವಿ ರೆಡಿ ಆಗಿದೆ. ಇವಾಗ ಒಂದು ಬಟ್ಲಲ್ಲಿ ಹಾಕ್ತಾ ಇದ್ದಾರೆ. ಇದು ಮೇಲೆ ಮನೆ ಶುಭಾಗಿ ಹೋಗ್ತಾ ಐತೆ. ಹಾಗೆ ಇನ್ನೊಂದು ಹಾಕ್ತಾ ಇದ್ದಾರೆ. ಇದು ಕೆಳಗಡೆ ಮನೆಗೆ ಹೋಗುತ್ತೆ ಈಗ. ನೋಡಿ, ನಮ್ಮ ಗುಡಿಯೋದು ಇವಾಗ ಇಷ್ಟು ಎಲ್ಲ ಡಿವೈಡ್ ಆಯಿತು. ಸೊ ನೋಡಿದ್ರಲ್ಲ ಇವತ್ತು ನಮ್ಮ ಈ ರೆಸಿಪಿನ. ಹಾಗೆ ನೀವು ಟ್ರೈ ಮಾಡಿ, ಹೇಗೆ ಬಂತಂತ ಹೇಳಿ ಕಮೆಂಟ್ ಮಾಡಿ. ಹಾಗೆ ಇನ್ನೂ ಹೊಸ ಹೊಸ ಈಸಿ ರೆಸಿಪೀಸ್ಗಾಗಿ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಥ್ಯಾಂಕ್ ಯು, ಬಾಯ್. ನೆಕ್ಸ್ಟ್